ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಕಾಂತಾರದ ಒಂದು ಸಕ್ಸಸ್ ಟ್ರೇಲರ್ನ ಬಿಟ್ಟಿದ್ದಾರೆ. ಸೊ ಸಕ್ಸಸ್ ಟ್ರೇಲರ್ ಏನೆಲ್ಲ ಇದೆ ಅಂತ ನಾವು ನೋಡ್ಕೊಂಡು ಬರೋಣ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಆ ಟ್ರೇಲರ್ನ ಬಿಟ್ಟಿದ್ದಾರೆ. ಸೊ ಟ್ರೇಲರ್ಲಿ ಯಾವ ರೀತಿ ಕಟ್ ಮಾಡಿಬಿಟ್ಟಿದ್ದಾರೆ ಅಂತ ನೋಡೋಣ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಇದು ಟ್ರೇಲರ್ ನಾನು ಅಪ್ಲೋಡ್ ಮಾಡಿದ್ಮೇಲೆ ಕಾಪಿರೈಟ್ ಬಂದ್ರೆ ಬರ್ಬೋದು. ಸೊ ಈ ವಿಡಿಯೋ ಒಂದು ನಾನು ರಿಯಾಕ್ಷನ್ ಕೊಟ್ಟಂತ ವಿಡಿಯೋ ಡಿಲೀಟ್ ಕೂಡ ಆಗ್ಬೋದು. ಸೊ ಆದರೆ ಅದೇ ರೀತಿ ಅಪ್ಲೋಡ್ ಆಗಿರುತ್ತೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕಾಂತಾರ ಅನ್ನೋದು ವರ್ಲ್ಡ್ ವೈಡ್ ತುಂಬಾನೇ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಇದನ್ನ ನೋಡ್ತಾ ಇದ್ದಾರೆ. ಹಾಗೆ 509 ಕೋಟಿಗಿಂತಲೂ ಹೆಚ್ಚಿನ ಕಲೆಕ್ಷನ್ ಇದು ಮಾಡಿದೆ. ಸೊ ಇನ್ನೂ ಹೆಚ್ಚಿನ ಕಲೆಕ್ಷನ್ ಮಾಡಿ ಮುನ್ನುಗ್ಲಿ. ನಮ್ಮ ಕನ್ನಡದ ಹೆಮ್ಮೆ ಸಿನಿಮಾ, ನಮ್ಮ ಕನ್ನಡವನ್ನ, ನಮ್ಮ ಸ್ಯಾಂಡಲ್ವುಡ್ ಅನ್ನ ಮತ್ತೊಂದು ಮೈಲಿಗಲ್ಲಿಗೆ ಸೃಷ್ಟಿಸುವಂತೆ ಮಾಡಿರುವಂತ ಒಂದು ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಏನ್ ಬೇಕು ಏನ್ ಬೇಡ ಎಲ್ಲ ಕೂಡ ಇದೆ. ಇದರಲ್ಲಿ ಯಾವುದು ಕೂಡ ಒಂದು ನೆಗೆಟಿವ್ ಅಂತ ಅನ್ಸಲಿಲ್ಲ ನಾನು ನೋಡಿದ ಪ್ರಕಾರ. ಸೊ ಜನಗಳ ಪ್ರತಿಕ್ರಿಯೆ ನೋಡಿದ ಮೇಲೆ ನಿಮ್ಗೆ ಅನಿಸಿರ್ಬೋದು ಈ ಸಿನಿಮಾ ಎಷ್ಟೊಂದು ಚೆನ್ನಾಗಿದೆ ಅಂತ. ಇನ್ನೂ ನೋಡಿಲ್ಲವರು ಬೇಗ ಹೋಗಿ ಥಿಯೇಟರ್ಗೆ ನೋಡಿ. ಸೊ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಾನು ಆಗಲೇ ಹೇಳಿದಾಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನೀವು ತಗೋಬೇಕು, ಅಂದಾಗಲೇ ನಿಮಗೆ ಸಿನಿಮಾ ಚೆನ್ನಾಗಿ ಅನ್ಸೋದು. ಸೊ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತಾನೆ ಹೇಳ್ತೀನಿ ನಾನು. ಆ ಲೆವೆಲ್ಗೆ, ಆ ಒಂದು ಹಾರ್ಡ್ ವರ್ಕ್ಗೆ, ಆ ಒಂದು ಆಕ್ಟಿಂಗ್ಗೆ, ಅವರು ಪಟ್ಟಂತ ಒಂದು ಕಷ್ಟಕ್ಕೆ ತಕ್ಕ ಪ್ರತಿಫಲ ಇಲ್ಲಿ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ಸಕ್ಸಸ್ ಟ್ರೇಲರ್ ಬಿಟ್ಟಿದ್ದಾರೆ. ಸೊ ಅದನ್ನ ನೋಡ್ಕೊಂಡು ಬರೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಬನ್ನಿ, ಮೊದಲನೇದಾಗಿ ಟ್ರೇಲರ್ನ ನೋಡ್ಕೊಂಡು ಬರೋಣ ಬನ್ನಿ. ಸೂಪರ್ ವಿಜುವಲ್ಸ್, VFX ಆಗಲಿ ತುಂಬಾ ಚೆನ್ನಾಗಿದೆ. ಒಂದೊಂದು ಸೀನ್ಗಳು, ಒಂದೊಂದು ಪ್ಲೇಸ್ ಕೂಡ ಅದ್ಭುತವಾಗಿದೆ. ಮೈ ನೆವರ್ ಇರುವಂಥ ಸೀನ್ಗಳಿದೆ. ಪ್ರತಿಯೊಂದು ಸೀನಲ್ಲೂ ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ. ಆ್ಯಕ್ಟಿಂಗ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದೆಷ್ಟು ನಿಮಗೆ ಬೇಜಾರಾಗಲ್ಲ. ಈ ಸೀನ್ ಅಂತೂ ನನಗೆ ತುಂಬಾ ಇಷ್ಟ ಆಗುವಂಥ ಸೀನ್ ಇದು. ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಈ ಸೀನನ್ನು. ಕಾಂತಾರ ಸೊ ಸಕ್ಸಸ್ ಟ್ರೇಲರ್ನ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿರೋ ಒಂದು ಟ್ರೇಲರ್ ಇದು. ಸೊ ಇದು ಏನು ಈ ಸೀನ್ ಒಂದೊಂದು ನೋಡ್ತಾ ಇದ್ದೀರಾ, ಥಿಯೇಟ್ರಲ್ಲಿ ನೋಡ್ಬೇಕು ಇದನ್ನ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದು ಇದೆ. ಸೊ ಎಲ್ಲರಿಗೂ ಪ್ರತಿಯೊಬ್ಬರು ಕೂಡ ಇದು ಇಷ್ಟ ಆಗುವಂತ ಒಂದು ಮೂವಿ ಅಂತ ಹೇಳ್ಬೋದು. ಪ್ರತಿಯೊಂದು ಸೀನ್ಗಳಲ್ಲೂ ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ. ಪ್ರತಿಯೊಂದು ಸೀನ್ಗಳು ನಿಮ್ಮನ್ನ ಮೈಯಲ್ಲಿ ರೋಮಾಂಚನಗೊಳಿಸುತ್ತೆ. ಆ ರೀತಿ ಸೀನ್ ಬರುತ್ತೆ. ಸೊ ದೈವದ ಸೀನ್ ಬಂದಾಗಲಂತೂ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ಗೆ ನಾನು ಇದಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇಲ್ಲಿ. ಆ ಒಂದು ಸೀನ್ ನಲ್ಲಿ ಅವರ ಒಂದು ಪರಕಾಯ ಪ್ರವೇಶ ಅಂತಾರಲ್ಲ, ಆ ರೀತಿ ಅವರ ಒಂದು ಆಕ್ಟಿಂಗ್ ನೋಡಿದ್ರೆ ನಿಮ್ಗೆ ಅಬ್ಬಬ್ಬ ಅಂತ ಅನಿಸ್ಬಿಡುತ್ತೆ. ಸೊ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನವರೆಗೂ ಕೂಡ ಈ ಸಿನಿಮಾನ ಇಷ್ಟಪಡ್ತಾ ಇದ್ದಾರೆ. ಅಷ್ಟೊಂದು ಚೆನ್ನಾಗಿ ಮೂಡಿ ಬಂದಿರುವಂತ ಒಂದು ಸಿನಿಮಾ ಇದು. ಸೊ ಸಿನಿಮಾಗೆ ಎಷ್ಟು ಜನ ಪ್ರತಿಕ್ರಿಯೆ ನೀಡ್ತಾ ಇದಾರೆ ಅಂತಂದ್ರೆ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಸಿನಿಮಾ. ಯಾಕಂದ್ರೆ ಸಿನಿಮಾ ಆ ರೀತಿ ಇದೆ. ಈ ನಮ್ಮ ಕನ್ನಡ ಈ ಲೆವೆಲ್ ಸಿನಿಮಾ ಕನ್ನಡದಲ್ಲಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬಟ್ ಈ ರೇಂಜಿಗೆ ಅದನ್ನ ನಮ್ಮ ರಿಷಬ್ ಶೆಟ್ಟಿ ಅವರು ತೋರಿಸಿದ್ದಾರೆ ಅಂತಂದ್ರೆ ಇದು ಯಾವ ಹಾಲಿವುಡ್ ಆಗಲಿ ಬಾಲಿವುಡ್ ಆಗಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಅವ್ರಿಗಿಂತ ಒಂದು ಪಟ್ಟು ಜಾಸ್ತಿನೇ ಈ ಸಿನಿಮಾದಲ್ಲಿ ನೀವು ಎಲ್ಲವನ್ನು ನೋಡ್ಬೋದು. ಸೊ ಅಷ್ಟು ಚೆನ್ನಾಗಿ ಮೂಡಿ ಬಂದಿರುವಂಥ ಸಿನಿಮಾ. ಯಾರು ಇನ್ನೂ ಸಿನಿಮಾ ನೋಡಲು ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇವಾಗ ಏನು ರಿಯಾಕ್ಷನ್ ಕೊಟ್ಟಿದ್ದೀನಲ್ಲ, ಈ ಒಂದು ವಿಡಿಯೋ ಡಿಲೀಟ್ ಕೂಡ ಆಗ್ಬೋದು. ಯಾಕಂತಂದ್ರೆ ಹೊಂಬಾಳೆ ಫಿಲ್ಮ್ಸ್ ಕಡೆಯಿಂದ ಕಾಪಿರೈಟ್ ಬರ್ತಾ ಇದೆ. ಸೊ ಬಂದರೆ ಡಿಲೀಟ್ ಆಗ್ಬೋದು. ಸೊ ಆಗಲಿಲ್ಲ ಅಂದರೆ ತುಂಬಾನೇ ಒಳ್ಳೆಯದು. ನಾನು ಅದನ್ನೇ ಕೇಳ್ಕೊತೀನಿ. ನಾನು ಜಸ್ಟ್ ರಿಯಾಕ್ಷನ್ ಕೊಟ್ಟಿರೋದಷ್ಟೇ. ಸೊ ದಯವಿಟ್ಟು ಡಿಲೀಟ್ ಮಾಡಕ್ಕೆ ಹೋಗ್ಬಿಡಿ ಅಂತ ಕೇಳ್ಕೊತೀನಿ. ನಾನು ಹಿಂದೆ ಒಂದು ರಿಯಾಕ್ಷನ್ ಕೊಟ್ಟಿದ್ದೆ ಬ್ರಹ್ಮ ಕಲಶ ಸಾಂಗ್ಗೆ. ಸೊ ಅದ ವಿಡಿಯೋ ನಾನು ಡಿಲೀಟ್ ಮಾಡಿಸಿದ್ರು. ಸೊ ಅಂತಂದರೆ ಕಾಪಿರೈಟ್ ಕೊಟ್ಟರು. ಸೊ ಹಂಗಾಗಿ ಅದನ್ನು ನಾನು ಡಿಲೀಟ್ ಮಾಡಬೇಕಾಯ್ತು. ಸೊ ಹಾಗಾಗಿ ನಿಮ್ಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ನೀವು ರಿವ್ಯೂನ ಕೊಟ್ಟಿವಿ ಅಂದರೆ ನಾವು ಒಂದು ಒಳ್ಳೆ ಮನುಷ್ಯಂದ ರಿವ್ಯೂನ ಕೊಟ್ಟಿದ್ದೀವಿ. ಸೊ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟು ವಿಡಿಯೋನ ಡಿಲೀಟ್ ಬಂತು. ಸೊ ಹಾಗಾಗಿ ಈ ವಿಡಿಯೋ ಕೂಡ ಡಿಲೀಟ್ ಆಗ್ಬೋದು. ಸೊ ಆಗಲಿಲ್ಲ ಅಂದರೆ ತುಂಬ ಒಳ್ಳೆಯದು. ನಾನು ಅದನ್ನೇ ಕೇಳ್ಕೊತಾ ಇರೋದು.
ಸೊ ಈ ಒಂದು ಟ್ರೇಲರ್ ನಮಗೆ ತುಂಬಾ ಚೆನ್ನಾಗಿ ಅನಿಸ್ತು. ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತ ನೀವು ಟ್ರೇಲರ್ ನೋಡ್ಬೋದು, ಯೂಟ್ಯೂಬಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಹಾಗೆ ನೀವು ಸಿನಿಮಾನ ತಪ್ಪದೇ ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾನ ನೋಡಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವಾಗ ಸೌಂಡನ್ನ ಆ್ಯಡ್ ಮಾಡಿದಾರಂತೆ, ಸೊ ಮತ್ತೊಂದು ಎಕ್ಸ್ಪೀರಿಯನ್ಸ್ ನಿಮಗೆ ಹೊಸದಾಗಿ ಸಿಗುತ್ತೆ. ಸೊ ಹತ್ತಿರ ಚಿತ್ರಮಂದಿರ ಹೋಗಿ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಟ್ರೇಲರ್ 1 ನಿಮಿಷ 17 ಸೆಕೆಂಡ್ ಇರುವಂಥ ಒಂದು ಟ್ರೇಲರ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಪ್ರತಿಯೊಂದು ಸೀನಲ್ಲೂ ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಯಾವ ಸೀನಲ್ಲಿ VFX ಇದೆ ಆಗಲಿ, ಒಂದು CG ವರ್ಕ್ ಆಗಲಿ, ಯಾವುದು ಕೂಡ ನಿಮಗೆ CG ವರ್ಕ್ VFX ವರ್ಕ್ ಅಂತ ಅನ್ಸಲ್ಲ, ರಿಯಲ್ ಆಗಿದೆ ಏನು ಅಂತ ಅನಿಸುತ್ತೆ. ಮತ್ತು ಹಾಗೆ ಇಲ್ಲಿ ಶೂಟ್ ಮಾಡಿರೋಂಥ ಸೀನ್ಗಳು, ಪ್ಲೇಸ್ಗಳೇನಿದೆ ಅವು ರಿಯಲ್ ಆಗಿ ಹೋಗ್ಬಿಟ್ಟು ಅಲ್ಲೇ ಶೂಟ್ ಮಾಡಿರುವಂಥದ್ದು. ಅದಕ್ಕೆ ಈ ಒಂದು ಸಿನಿಮಾ ಈ ರೀತಿ ಕಲರ್ಫುಲ್ ಆಗಿ ನಮಗೆ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಹೊಂಬಾಳೆ ಫಿಲ್ಮ್ಸ್ ಅವರು ಕೂಡ ದುಡ್ಡನ್ನು ಹಾಕಿದ್ದಾರೆ. ಸೊ ಇಂಥ ಹೊಂಬಾಳೆ ಫಿಲ್ಮ್ಸ್ ಇರೋದ್ರಿಂದಾನೇ ನಮ್ಮ ಈಗ KGF 1, KGF 2 ಆಗಿರ್ಬೋದು, ಮಹಾವತಾರ ನರಸಿಂಹ ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಕಾಂತಾರ 1 ಆಗಿರ್ಬೋದು, ಸೊ ಎಲ್ಲವೂ ಕೂಡ ಹಿಟ್ ಆಗ್ತಾ ಇದೆ. ಸೊ ಅವರು ಕೈ ಹಾಕಂತ ಹೊಂಬಾಳೆ ಫಿಲ್ಮ್ಸ್ ಕೈ ಹಾಕಂತ ಎಲ್ಲವೂ ಕೂಡ ಇಲ್ಲಿ ಹಿಟ್ ಆಗಿರುವಂಥದ್ದು. ಸೊ ಇಂಥ ಒಂದು ಪ್ರೊಡಕ್ಷನ್ ಫಿಲ್ಮ್ ನಮ್ಮ ಕನ್ನಡದಾಗಿರೋದು ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಟ್ರೈಲರ್ ರಿಯಾಕ್ಷನ್ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇದೇ ರೀತಿ ವಿಡಿಯೋಗಳಿಗಾಗಿ ನಾನು ಸಿಗ್ತೀನಿ. ಇದೇ ರೀತಿ ವಿಡಿಯೋಗಳು ನಿಮಗೆ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತಗಲರಿಗೂ ನಮಸ್ಕಾರ.